ಚಿನ್ನ ಸಾಗಾಣಿಕೆಯಲ್ಲಿ ಸಿಕ್ಕಿ ಬಿದ್ದಿರುವ ನಟಿ ರನ್ಯಾ ರಾವ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿವೆ. ಈ ಪ್ರಕರಣದಲ್ಲಿ ರನ್ಯಾ ರಾವ್ ಅಪರಾಧಿ ಅಂತ ಹೇಳಿ ಸಾಬೀತಾದ್ರೆ ಎಷ್ಟು ವರ್ಷ ಶಿಕ್ಷೆಯಾಗತ್ತೆ? ರನ್ಯಾ ರಾವ್ ಈಗ ದೇಶಾದ್ಯಂತ ಸುದ್ದಿಯಲ್ಲಿರೋ ನಟಿ. ಈ ನಟಿ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದಾಗಿದೆ. ಜೈಲು ಸೇರಿದ ಮೇಲೆ ಹೇಗಿದ್ದಾರೆ? ನಟಿ ರನ್ಯಾಗೀಗ ಪಶ್ಚಾತ್ತಾಪ ಕಾಡ್ತಾ ಇದೆಯಂತೆ. ಅಯ್ಯೋ, ನಾನ್ಯಾಕೆ ಹೀಗ್ ಮಾಡ್ದೆ ಅನ್ನೋ ಭಾವನೆ ಕಾಡ್ತಾ ಇದೆಯಂತೆ. ರನ್ಯಾ ಪರ ವಕೀಲರು ಗೊತ್ತಿಲ್ಲದೆ ಹಾಗೆ ಮಾಡ್ಬಿಟ್ಟಿದ್ದಾರೆ ಅಂತ ವಾದಿಸಿದಾದ್ರೂ ಬೆಲ್ಟ್ ನಲ್ಲಿ ಚಿನ್ನದ ಬಿಸ್ಕೆಟ್ಸ್ ಇಟ್ಕೊಂಡು ಅವುಗಳಿಗೆ ಟಿಶ್ಯೂ ಪೇಪರ್ ಸುತ್ತಿ ಊಟ ಮಾಡಿದ್ರೆ ಹೊಟ್ಟೆ ಬಿಗಿಯಾಗಬಹುದು ಅಂತ ಊಟವನ್ನು ಮಾಡದೆ ಬಂದಿರುವ ಕಾರಣ ಅಮಾಯಕಿ ಎಂಬ ವಾದಕ್ಕೆ ಬಲ ಸಿಕ್ಕಿಲ್ಲ. ಯಾವಾಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಆಗ ನನಗೆ ಆವತ್ತು ಏರ್ಪೋರ್ಟ್ ನಲ್ಲಿ ನಡೆದ ಆ ಘಟನೆಯನ್ನ ಮರೆಯೋಕಾಗ್ತಾ ಇಲ್ಲ. ನಾನು ಇದರಲ್ಲಿ ಹೇಗ್ ಸಿಕ್ಕಾಕೊಂಡೆ, ಎಂತ ತಪ್ಪು ಮಾಡ್ಬಿಟ್ಟೆ ಎಂದೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ. ಜೈಲಿನಲ್ಲಿ ರಾತ್ರಿ ನಿದ್ರೆಯನ್ನೂ ಮಾಡಿಲ್ವಂತೆ. ಅಲ್ಲದೆ ರನ್ಯಾ ಡಿಆರ್ಐ ಅಧಿಕಾರಿಗಳ ಎದುರು ನಾನು ಟ್ರ್ಯಾಪ್ ಆಗಿದ್ದೆ, ಹೆದರಿಸಿ ಬೆದರಿಸಿ ಹೀಗೆಲ್ಲ ಮಾಡಿಸ್ಕೊಂಡ್ರು ಅಂತ ಹೇಳಿಕೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಬೆದರಿಕೆ ಹಾಕಿದ್ಯಾರು ಅನ್ನೋ ಪ್ರಶ್ನೆಗೆ ರನ್ಯಾ ಉತ್ತರ ಕೊಟ್ಟಿಲ್ಲ. ಯಾರು ಅಂತ ಹೇಳಿದ್ರೆ ಕೇಸಿನ ಡೈಮೆನ್ಷನ್ನೇ ಚೇಂಜ್ ಆಗ್ಬಿಡತ್ತೆ. ರನ್ಯಾ ಬಡವಿಯೇನಲ್ಲ, ಅಪ್ಪ ಡಿಜಿಪಿ ರಾಮಚಂದ್ರ ರಾವ್, ತಾಯಿಯದ್ದು ಎಸ್ಟೇಟ್ ಇದೆ, ಮದುವೆಯಾಗಿರೋದು ಜತಿನ್ ಹುಕ್ಕೇರಿ ಕೂಡ ಆರ್ಕಿಟೆಕ್ಟ್, ಯುಕೆ ಮೂಲದ ಐಟಿ ಕಂಪನಿಯೊಂದರಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಹೀಗಿರುವ ರನ್ಯಾ ರಾವ್ ಅವರಿಗೆ ಸ್ಮಗ್ಲಿಂಗ್ ಮಾಡುವ ದುರ್ಗತಿ ಯಾಕೆ ಬಂತು ಅನ್ನೋದು ತನಿಖಾಧಿಕಾರಿಗಳ ಅನುಮಾನ. ಈಗ ನಟಿ ರನ್ಯಾ ರಾವ್ ಅವರ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ನಲ್ಲಿದ್ದವರು ದುಬೈಗೆ ಹೋಗಿ ಬಂದಾಗ ತಕ್ಷಣ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಎಲ್ಲಿಗೆ ಹೋಗಿದ್ರು ಎಂಬುದನ್ನೆಲ್ಲ ತನಿಖೆಯಲ್ಲಿ ಹೆಕ್ಕಿ ತೆಗೆಯಲಾಗ್ತಾ ಇದೆ. ರನ್ಯಾ ರಾವ್ ಅವರು ಕಳೆದ 2 ವರ್ಷಗಳಿಂದ ಯಾರ್ಯಾರಿಗೆ ಹಣ ಕೊಟ್ಟಿದ್ರು, ಯಾರ್ಯಾರಿಂದ ದುಡ್ಡು ಬಂದಿದೆ ಅನ್ನೋದ್ರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ತೆಗೆಯಲಾಗ್ತಾ ಇದೆ. ಅಲ್ಲಿಗೆ ರನ್ಯಾ ರಾವ್ ಜೊತೆ ಸಂಪರ್ಕದಲ್ಲಿದ್ದ ಎಲ್ಲರೂ ಈಗ ವಿಚಾರಣೆಯನ್ನ ಎದುರಿಸಲೇಬೇಕು. ಇನ್ನು ರನ್ಯಾ ರಾವ್ ಅವರಿಗೆ ಹವಾಲಾ ನೆಟ್ವರ್ಕಿನ ಜೊತೆ ಸಂಪರ್ಕ ಇದೆಯಾ ಅನ್ನೋದ್ರ ಬಗ್ಗೆಯೂ ತನಿಖೆ ಮಾಡಲಾಗ್ತಾ ಇದೆ. ಮಾಸ್ಟರ್ ಮೈಂಡ್ ಸಿಗ್ತಾನ? ಸಿಕ್ಕರೆ ಒಂದು ಲೆಕ್ಕದಲ್ಲಿ ರನ್ಯಾ ರಾವ್ ಬಚಾವ್ ಆಗ್ತಾರೆ ಅನ್ನಬಹುದು. ಯಾಕಂದ್ರೆ ಆಗ ರನ್ಯಾ ರಾವ್ ಆರೋಪಿಗಳಲ್ಲಿ ಕ್ರಿಮಿನಲ್ಗಳಲ್ಲಿ ಒಬ್ಬರಾಗ್ತಾರೆ. ಅಕಸ್ಮಾತ್ ಮಾಸ್ಟರ್ ಮೈಂಡ್ ಸಿಕ್ಕದೆ ಹೋದ್ರೆ ಆಗ ರನ್ಯಾ ರಾವ್ ಅವರೇ ಪ್ರಮುಖ ಆರೋಪಿಯಾಗ್ತಾರೆ. ಈ ಕೇಸ್ನಲ್ಲಿ ಶಿಕ್ಷೆ ಏನಾದ್ರೂ ಆದ್ರೆ ಜೈಲು ಮತ್ತು ದಂಡ ಎರಡನ್ನೂ ವಿಧಿಸಲಾಗತ್ತೆ. ವಶಪಡಿಸಿಕೊಂಡಂತಹ ಚಿನ್ನದ ಮೌಲ್ಯಕ್ಕಿಂತ 3 ಪಟ್ಟು ದಂಡ ವಸೂಲಿಯನ್ನ ಮಾಡಲಾಗತ್ತೆ. ಅಂದ್ರೆ 12 ಕೋಟಿಯ ಚಿನ್ನಕ್ಕೆ 36 ಕೋಟಿ ರೂಪಾಯಿ ದಂಡವನ್ನ ಕಟ್ಟಿ ಅಂತ ಅಂದ್ರೂ ಕೂಡ ಕಟ್ಟಲೇಬೇಕು. ಅದು ಕಸ್ಟಮ್ ಆಕ್ಟ್ ರೂಲ್ಸ್ ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಗರಿಷ್ಠ ಅಂತಂದ್ರೆ 3 ವರ್ಷ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಬಹುದು. 2 ಶಿಕ್ಷೆ ವಿಧಿಸಿದ್ರೂ ಅನುಭವಿಸಲೇಬೇಕಾದಂತಹ ಪರಿಸ್ಥಿತಿ ರನ್ಯಾಗೆ ಇದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.